ಸರ್ ಒಂದು ನಿಮಿಷ, ಶ್ಯೂರಿಟಿ ಏನು ಪ್ರಾಬ್ಲಮ್ ಅಂದರೆ ನಮ್ಮ ಶ್ಯೂರಿಟಿ ಪ್ರಾಬ್ಲಮ್ ಆಗಿತ್ತು ಸರಿನಾ, ಶ್ಯೂರಿಟಿ ಸಿಗ್ತಾ ಇರಲಿಲ್ಲ, ಆಮೇಲೆ ನಮ್ಮ ರೆಡಿ ಮಾಡಿ ಕೊಟ್ಟಿದ್ದಾರೆ ಸರಿನಾ. ಸರ್ ರಿಯಾಲಿಟಿ ಇವಾಗ ಏನು ಸರ್ ಗೊತ್ತಿರುತ್ತಲ್ಲ, ಇವಾಗ ಹೇಳಿದ್ದೀವಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ, ಅದು ಏನಿದೆ ಅವ್ರಿಗೆ ಗೊತ್ತಾಗುತ್ತಲ್ವಾ. ಸತ್ಯದ ನಮಗೆ ಶ್ಯೂರಿಟಿ ಪ್ರಾಬ್ಲಮ್ ಆಗಿತ್ತು ಅಷ್ಟೇ, ಬೇರೆ ಏನಿಲ್ಲ ಸರ್. ಅಮೌಂಟ್ ಏನಿಲ್ಲ ಸರ್, ನಮ್ಗೆ ಶ್ಯೂರಿಟಿ ಸಿಗ್ತಾ ಇರಲಿಲ್ಲ ಅಷ್ಟೇ. ಶ್ಯೂರಿಟಿ ಸಿಕ್ತು, ಇವಾಗ ನಾವು ಕಟ್ಕೊಂಡು ಹಾಕಿದ್ದೀವಿ ಅಷ್ಟೇ ಸರ್. ಇವಾಗ ಅದು ನಾವೇನಿದ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಸರಿನಾ, ನಿಮ್ಮ ಹತ್ರ ಏನಿಲ್ಲ ಅದ್ರ ಬಗ್ಗೆ ಏನಿಲ್ಲ ಬಿಡಿ ಸರ್. ಅದೇನಿದೆ ನಾವು ಮಾತಾಡೋದು ಸ್ಟೇಟ್ಮೆಂಟ್ ಏನು ಕೂಡ ಕೊಟ್ಟಿದ್ದೀವಿ ಸರಿನಾ, ಅಷ್ಟೇ ಬಿಡಿ, ಬೇರೆ ಏನಿಲ್ಲ ಸರ್. ಅದೆಲ್ಲ ಏನೂ ಗೊತ್ತಿಲ್ಲ, ಅದೆಲ್ಲ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದೀವಿ ನಾವೇನು ಹೇಳೋಕ್ಕೆ ಆಗಲ್ಲ, ಎಲ್ಲ ಸ್ಟೇಟ್ಮೆಂಟಲ್ಲಿ ಕೊಟ್ಟಾಗಿದೆ. ನಮ್ಮವರೇ ಕೊಟ್ಟರಲ್ಲ ಶ್ಯೂರಿಟಿ, ಎಲ್ಲ ಯಾರು ಬೇರೆ ಬೇರೆ ಎಲ್ಲ ನಾವೇನೈತೆ ಗೌರ್ಮೆಂಟಿಗೆ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದೀವಿ ಸ್ಟೇಷನಲ್ಲಿ ಅಷ್ಟೇ. ನಮಗೆ ಗೊತ್ತಿಲ್ಲ, ನಮಗೇನು ಗೊತ್ತಿಲ್ಲ ಸರ್. ನಾವೇನೈತೋ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದೀವಿ, ಕೋರ್ಟಲ್ಲಿ ನಡೀತಾ ಇದೆ, ಕೋರ್ಟಲ್ಲಿ ಅದೇನು ಕೊಡ್ತಾರೋ ಅದೇ ತೀರ್ಪು. ನಮ್ಗೆ ಅದೇನು ಗೊತ್ತಿಲ್ಲ, ನಮಗೇನು ಗೊತ್ತಿಲ್ಲ. ಅದು ಯಾರೇ ಸರ್ ಹೇಳಿದ್ದು ಸರ್, ನಮ್ಗೆ ಅದೇನು ಗೊತ್ತಿಲ್ಲ. ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದೀವಿ, ಸ್ಟೇಟ್ಮೆಂಟಲ್ಲಿ ನೋಡ್ಕೊಳ್ಳಿ ನೀವು. ನಮಗೂ ಇದಕ್ಕೂ ಏನು ಗೊತ್ತಿಲ್ಲ ಸರ್. ಗೊತ್ತಾಗಿದೆಯಲ್ಲ ಎಲ್ಲರಿಗೂ, ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದೀವಿ, ಕೋರ್ಟಲ್ಲಿ ನಡೆಯುತ್ತೆ, ಕಾನೂನು ಏನು ಹೇಳ್ತಾರೋ ಅದನ್ನ ಕೇಳ್ಕೊಂಡು ಹೋಗ್ತೀವಿ ಅಷ್ಟೇ ನಾವು. ಆಯ್ತಾ, ಅದ್ರ ಬಗ್ಗೆ ಇನ್ನೇನು ನನಗೆ ಗೊತ್ತಿಲ್ಲ. ಇವತ್ತು ನಿಮಗೆ ಬೇಲ್ ಆಗಿತ್ತು, ಒಂದು ವಾರ ಆಯಿತು, ಏನಾಯಿತು ಅದು ಅಷ್ಟೇ ಹೇಳ, ಅಷ್ಟೇ, ಬೇರೆ ಏನು ಏನಾಗಿಲ್ಲ. ಶ್ಯೂರಿಟಿ ಪ್ರಾಬ್ಲಮ್ ಆಗಿತ್ತು, ಮನೆಯವ್ರು ಕಟ್ಸಿ ಏನಿಲ್ಲ, ಆ ಥರ ಏನು ಇದಾಗಿಲ್ಲ.